ಇವತ್ತು ಬೇರೆಯವರ ಹಾಗೂ ಮಾಳಿಂಗರಾಯರ ಏನೋ ಒಂದು ಭಜನೆ ಮತ್ತೊಂದು ಹಾಂಡು ಮತ್ತೊಂದು ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ತುಂಬ ಸಂತೋಷದ ವಿಷಯ. ಯಾಕಂದರೆ ಈ ದೇವರ ಧ್ಯಾನ ಮಾಡೋದು ಮತ್ತು ದೇವರ ಪೂಜೆ ಮಾಡೋದು ನಮ್ಮ ಹಾಲು ಮತದ ಸಂಸ್ಕೃತಿ ಮತ್ತು ಪರಂಪರೆ. ನಾವು ಆಧ್ಯಾತ್ಮಿಕವಾಗಿ ಮತ್ತು ದೇವ ಭಕ್ತರಾಗಿದ್ದೀವಿ ಕುರುಬ ಸಮಾಜದವರು. ಅದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ಬೀರದೇವರ ಮತ್ತು ಮಾಳಿಂಗರಾಯ ದೇವಸ್ಥಾನಗಳು ಯಾವಾಗಲೂ ಊರಿಂದ ಆಚೆ ಇರ್ತಾವೆ. ಯಾಕಂದ್ರೆ ಊರಿಂದ ಆಚೆ ಶಾಂತ ಪ್ರದೇಶಗಳಿರ್ತಾವ, ಶಾಂತವೇನು ಯಾವುದೇ ಅಡೆತಡೆಗಳಿರಲ್ಲ. ಹಾಗೆ ಈ ರಾಜೋಳ ಗ್ರಾಮದಲ್ಲಿ ಇವತ್ತು ಬೀರದೇವರ ಮತ್ತು ಮಾಳಿಂಗರಾಯ ಒಂದು ಕಾಂಡ ನಿಮಿತ್ತ ತಾವೆಲ್ಲರೂ ನಮ್ಮನ್ನು ಕರೆಸಿದಿರಿ. ನಮ್ಮೆಲ್ಲರ ಪಾದ ಚರಣಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜ ಒಕ್ಕೂಟದ ಕಾರ್ಯದರ್ಶಿಗಳು ಬಾಲಾಜಿ ಜಬಡೇರವರೇ, ಅದೇ ರೀತಿ ಹುನವ ತಾಲೂಕಿನ ಯುವ ಹೋರಾಟಗಾರರು, ಅವ್ರ ಹೆಸರೇ ಪವನ್ ಗೊಂಡ. ನೋಡ್ರಿ, ಮಹಾತ್ಮ ಬೊಮ್ಮಗೊಂಡೇಶ್ವರ ಇದ್ದಂಗೆ ಕ್ರಾಂತಿಕಾರಿ ಭಾಷಣ ಮಾಡ್ತಾರೆ. ವಯಸ್ಸು ಸಣ್ಣದಾದ್ರು ಒಂದು ಕ್ರಾಂತಿಕಾರಿ ಯುವ ಹೋರಾಟಗಾರರು ಪವನ್ ಗೊಂಡ ಅವರೇ. ಅದೇ ರೀತಿ ನಮ್ಮ ಹಿರಿಯರು ಅಧಿಕಾರಿಗಳು, ಒಂದು ಫಾರೆಸ್ಟ್ ಅಧಿಕಾರಿಗಳು ಇವಾಗ ನಿವೃತ್ತಿ ಮನಸ್ಸರು, ಅವರು ಹುಟ್ಟಿದಾಗ ನಮಗೆಲ್ಲ ತುಂಬ ಮಾರ್ಗದರ್ಶನ ಮಾಡಿ ಅಂತವ್ರು. ಮತ್ತೆ ನಿಮ್ಮಲ್ಲಿ ಈ ಜಾಗದ ಸಮಸ್ಯೆ ಆದಾಗ ಅವರು ಹಿಂದಿನಿಂದ ಏನು ಡಿಪಾರ್ಟ್ಮೆಂಟ್ಲಿ ಯಾರಿಗೆ ಹೇಳಬೇಕು ಮತ್ತು ಯಾವ ಅಧಿಕಾರಿಗಳು ಹೇಳಬೇಕು ಅವರೆಲ್ಲ ಮಾರ್ಗದರ್ಶನದಲ್ಲೇ ನಾವೆಲ್ಲ ಹೋರಾಟ ಮಾಡಿದ್ದು ಮಾಣಿಕ್ ಗಿರೇಶ್ವರ. ಅದೇ ರೀತಿ ಇನ್ನೂ ಅನೇಕ ಯುವಕ ಮಿತ್ರರು ಮತ್ತು ಹಿರಿಯರು ಎಲ್ಲ ಗ್ರಾಮಸ್ಥರು ನಮ್ಮನ್ನು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರು. ನಾವು ಇಬ್ಬರು ಹೋರಾಟಕ್ಕೆ ಮುಂದಾಗಿದ್ವಿ. ಆದರೆ ನಿಮ್ದೆಲ್ಲ ತಾಯಂದರ ಸಪೋರ್ಟ್ ಇತ್ತು. ಅದೇ ರೀತಿ ನಾವು ನಿಮ್ಮೆಲ್ಲ ಸಪೋರ್ಟ್ ತಗೊಂಡೇ ಹೋರಾಟ ಮಾಡಿದ್ವಿ ಮತ್ತು ಯಶಸ್ವಿಯಾಗಿದ್ದೀವಿ. ಈ ವಿಶಾಲವಾದ ಜಾಗ ಇಲ್ಲೇನ ರಾಜೋಳದಲ್ಲಿ ಜಾಗ ಅದ ವೆಂಕಟೇಶ್ವರ ಇನ್ನೂ ಪ್ರಗತಿ ಹೊಂದಿ. ಯಾಕಂದ್ರೆ ತಾವೆಲ್ಲರೂ ಇಲ್ಲಿ ಆಗಲೇ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ರಿ. ಮತ್ತು ಇದಕ್ಕೆ ಮುಂದೆ ಏನು ಮಾಡಬೇಕು ಅಂತ ನಮ್ಮ ಬಾಲಾಜಿ ಅವರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಗೊಂಡ ಕುರುಬ ಸಮಾಜದಲ್ಲಿ ಅನೇಕ ಮಹಾತ್ಮರು ಇದ್ದಾರೆ, ಅನೇಕ ಮಠಾಧೀಶರು ಇದ್ದಾರೆ. ನಾವು ವಿಚಾರ ಮಾಡಿದ್ವಿ, ನಾನು ಬಾಲಾಜಿ ಅವರು ಇಷ್ಟು ವಿಶಾಲವಾದ ಪ್ರದೇಶ ಮಾಡಬಾರ್ದು. ಯಾಕಂದ್ರೆ ಅವರು ಸ್ವಾಮೀಜಿಗಳಿಗಿದ್ರೆ ನಮಗೆಲ್ಲ ಉಪದೇಶಗಳು ಹೇಳ್ತಾರೆ. ನಮ್ಮ ಸಂಸ್ಕೃತಿ ಏನು, ನಮ್ಮ ಪರಂಪರೆ ಏನು,